ಭೂಕಂಪ ಪೀಡಿತ ಬ್ಯಾಂಕಾಕ್ನಲ್ಲಿ ಕನ್ನಡಿಗರು ಕೂಡ ಸಿಲುಕಿ ಹಾಕಿಕೊಂಡಿದ್ದಾರೆ, ಪರದಾಡ್ತಾ ಇದ್ದಾರೆ. ಬ್ಯಾಂಕಾಕ್ನಲ್ಲಿ ಸುಮಾರು 42 ಜನ ಕನ್ನಡಿಗರು ಪರದಾಡುವಂಥ ಸನ್ನಿವೇಶ ಇದೆ. 42 ಜನ ಕನ್ನಡಿಗರು ಪ್ರವಾಸಕ್ಕೆ ಎಂದು ತೆರಳಿದ್ರು, ಅಲ್ಲೇ ಉಳಿದುಕೊಂಡಿದ್ದಾರೆ. ಭೂಕಂಪ ಸಂಭವಿಸುತ್ತೆ ಅಂತ ಹೇಳಿ ಕಿಂಚಿತ್ತೂ ಯಾರಿಗೂ ಗೊತ್ತಿರಲಿಲ್ಲ. ಸೊ ಹೀಗಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬ್ಯಾಂಕಾಕ್ಗೆ ತೆರಳಿದ್ದಂಥ ಕನ್ನಡಿಗರು ಕೆಲಸದ ಪ್ರಯುಕ್ತ ಕೂಡ ಬ್ಯಾಂಕಾಕ್ಗೆ ತೆರಳಿದ್ದಾರೆ. ಕೇವಲ ಪ್ರವಾಸ ಮಾತ್ರ ಅಲ್ಲ, ಅನಂತಾರ ಮತ್ತು ಅವನಿ ಹೋಟೆಲ್ನಲ್ಲಿ ಕನ್ನಡಿಗರಿದ್ದಾರೆ. ಅನಂತಾರ ಮತ್ತು ಅವನಿ ಹೋಟೆಲ್ಗಳಲ್ಲಿ ಕನ್ನಡಿಗರಿದ್ದಾರೆ. 42 ಕನ್ನಡಿಗರು ಹಾಗೂ ಬೇರೆ ರಾಜ್ಯದ 600ಕ್ಕೂ ಹೆಚ್ಚು ಜನ ಭಾರತೀಯರಿದ್ದಾರೆ. ಭೂಕಂಪಕ್ಕೆ ಬ್ಯಾಂಕಾಕ್ನ ಅವನಿ ಹೋಟೆಲ್ನಲ್ಲಿ ತಂಗಿದ್ರಲ್ಲ, ಅದೇ ಹೋಟೆಲೇ ಬಿರುಕು ಬಿಟ್ಟಿದೆ. ಬಿರುಕು ಕಾಣಿಸಿಕೊಂಡಿದ್ದ ಹಿನ್ನೆಲೆ ಹೋಟೆಲಿಂದ ಎಲ್ಲರೂ ಶಿಫ್ಟ್ ಮಾಡಲಾಗಿದೆ. ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ, ಯಾರಿಗೂ ತೊಂದರೆ ಆಗಿಲ್ಲ ಅಂತ ಹೇಳಿ ಅಲ್ಲಿನವರೇ ಹೇಳಿದ್ದಾರೆ. ನಾಳೆ ನಾವು ಬೆಂಗಳೂರಿಗೆ ವಾಪಸ್ ಬರ್ತೇವೆ ಅಂತ ತಿಳಿಸಿದ್ದಾರೆ. ಗುಡ್ ಈವ್ನಿಂಗ್. ಇವತ್ತು ಈ ನಮ್ಮ ಬ್ಯಾಂಕಾಕ್ದಲ್ಲಿ ಆದಂಥ ಒಂದು ದುರ್ಘಟನೆ ಸಲುವಾಗಿ ನಾನು ಲೈವ್ ಬಂದಿದ್ದು, ಅದರ ಬಗ್ಗೆ ಘಟನೆಯನ್ನು ಹೇಳಲಿಕ್ಕೆ. ಕರ್ನಾಟಕದಿಂದ ನಾವು ಕನಿಷ್ಠ 42 ಜನ ಬಂದಿದ್ದೆವು. ಹಾಗೆ ಇನ್ನಿತರ ರಾಜ್ಯಗಳಿಂದ ಸೇರಿ ಒಂದು 600 ಜನ ನಾವು ಇಲ್ಲಿದ್ದೆವು. ಇಲ್ಲಿ ನಾವು ಬ್ಯಾಂಕಾಕಲ್ಲಿ ಅನಂತಾರ ಮತ್ತು ಅವನಿ ಪ್ಲಸ್ ಅಂತ 2 ಸ್ಟಾರ್ ಹೋಟೆಲ್ ಇದೆ, ಇದರಲ್ಲಿ ಸ್ಟೇ ಮಾಡಿದೆವು. ಈ ಒಂದು ಪ್ರಬಲ ಭೂಕಂಪಿಗೆ ಅವನಿ ಹೋಟೆಲ್ ಏನಿದೆಯಲ್ಲ, ಅದು ಮೇಲ್ಗಡೆ ಅಂದರೆ 26th 25th ಫ್ಲೋರಲ್ಲಿ ಸ್ವಲ್ಪ ಕ್ರ್ಯಾಕ್ ಬಂದಿದೆ. ಹಿಂಗೆ ಅದಕ್ಕೋಸ್ಕರ ಆ ಕಡೆಯಿಂದ ರೂಮ್ ಇಲ್ಲೇ ಇದ್ದವರೆಲ್ಲ ಈ ಕಡೆ ಬೇರೆ ಹೋಟೆಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಕೆಲವರಿಗೆ ರೂಮ್ ಸಿಕ್ಕಿಲ್ಲ, ಮತ್ತು ಆ ಪ್ರೊಸೆಸ್ ನಡೆದಿದೆ ಇವಾಗ. ಬಟ್ ಒಟ್ಟಿನಲ್ಲಿ ನಾವು ಎಲ್ಲರೂ ಸೇಫ್ ಇದ್ದೆವು. ಇದುವರೆಗೂ ಯಾವುದೇ ಇಂಥ ಒಂದು ದೊಡ್ಡ ದುರ್ಘಟನೆ ಆದರೂ ಕೂಡ ನಮ್ಮವ್ರಿಗೆ ಯಾರಿಗೂ ಯಾವುದೇ ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಗಲಿ ಯಾವುದೂ ಆಗಿಲ್ಲ. ಪ್ರತಿಯೊಬ್ಬರು ಕೂಡ ನಾವು ಸೇಫ್ ಇದ್ದೆವು. ಆದಷ್ಟು ನಾಳೆ ನಾವು ರಿಟರ್ನ್ ಅಂದರೆ ಬೆಂಗಳೂರಿಗೆ ನಾಳೆ ರಾತ್ರಿ ಫ್ಲೈಟ್ಗೆ ನಾವು ಹೊರಡ್ತಾ ಇದ್ದೆವು. ಥ್ಯಾಂಕ್ ಯು. ಗುಡ್ ಈವ್ನಿಂಗ್. ಇವತ್ತು ಈ ನಮ್ಮ ಬ್ಯಾಂಕಾಕ್ದಲ್ಲಿ ಆದಂಥ ಒಂದು